ಹಾಯ್ ಶ್ವೇತಾ. ಹಾಯ್ ಮ್ಯಾಮ್. ಸೊ ನೀವು ಸ್ವಲ್ಪ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಎಲ್ಲಿಂದ ಏನ್ ಮಾಡ್ತೀರಾ? ಲೈಕ್ ಹೂ ಆಲ್ ಆರ್ ಇನ್ ಫ್ಯಾಮಿಲಿ? ಎಸ್ ಮ್ಯಾಮ್. ಐ ಆಮ್ ಶ್ವೇತಾ, ಕಮಿಂಗ್ ಫ್ರಮ್ ನೆಲಮಂಗ್ಲ. ನಾನು ಸ್ಟಾರ್ಟ್ ಮಾಡಿ 1.5 ಮಂತ್ ಆಯ್ತು ಇವಾಗ ಅಟ್ ಪ್ರೆಸೆಂಟ್. ಓಕೆ. ತುಂಬಾ ಸೊ ಚೇಂಜಸ್ ಆಗಿದೆ ನನಗೆ. ಎಷ್ಟಾಗಿದೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಾನ್ ತುಂಬಾ ಲೇಜಿ ಹುಡುಗಿ. ಆಕ್ಚುಲಿ ಹೇಳ್ಬೇಕಂದ್ರೆ ವೆಯ್ಟ್ ಲಾಸ್ ಅಲ್ಲೆಲ್ಲ ನಂಬಿಕೆನೇ ಇರ್ಲಿಲ್ಲ ನನಗೆ. ನಮ್ಮನೆಯವ್ರು ಫೋರ್ಸ್ ಮಾಡಿ ಹೇಳಿದ್ದಕ್ಕೆ ಏನೋ ಅವ್ರಿಗೊಂದ್ಸಲ ನಮ್ಸಕ್ಕೆ ಅಂತ ತಗೊಂಡಿದ್ದೆ. ಆಕ್ಚುಲಿ ನಾನು ನಿಜ ನನ್ ಮೇಲೆ ನನಗೆ ನಂಬಿಕೆ ಇರ್ಲಿಲ್ಲ. ಬಟ್ ಆ ಕರೆಕ್ಟ್, ನೀವು ನಂಬಿಕೆ ಹೇಳಿದ್ ಬರ್ದು. ನೆನ್ಪಿದೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದು. Okay, so ಈಗ ಈ ತುಂಬಾ 1.5 ಮಂತ್ ಅಲ್ಲಿ ನೀವು ಎಷ್ಟು ಕೆಜಿ ಕಡಿಮೆ ಆಗಿದ್ದೀರಾ? ಮತ್ತೆ ಏನೇನ್ ಇಂಪ್ರೂವ್ಮೆಂಟ್ಸ್ ಕಾಣ್ತಿದೆ ನಿಮ್ಗೆ? ನಾನು ಹತ್ತತ್ರ 5.9 ಕಮ್ಮಿ ಆಗಿದ್ದೀನಿ ಮ್ಯಾಮ್. ಅದ್ರಲ್ಲಿ ಏನ್ ಇಂಪ್ರೂವ್ಮೆಂಟ್ ಫಸ್ಟ್ ಅಂದ್ರೆ ವೆಯ್ಟ್ ಇಂಪ್ರೂವ್ಮೆಂಟ್ ಫಸ್ಟ್ ಒನ್. ಸೆಕೆಂಡ್ ಒನ್, ಸ್ಲೀಪಿಂಗ್. ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ವಾಕಿಂಗ್ ತುಂಬಾ ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ. ಅವಾಗ ವಾಕ್ ಮಾಡೋಷ್ಟು ಕೆಪಾಸಿಟಿನೇ ಇರ್ಲಿಲ್ಲ ನನ್ಗೆ. ತುಂಬಾ ಅಂದ್ರೆ ಜಸ್ಟ್ 500 ಫೀಟ್ ಇಟ್ರು ಸುಸ್ತಾಗ್ಬಿಡ್ತಿತ್ತು. ಆಗ್ತಾನೆ ಇರ್ಲಿಲ್ಲ. ಇವಾಗ 3-4 ಕಿಲೋಮೀಟರ್ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿಗೆ 8 ಕಿಲೋಮೀಟರ್ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ. ಪರ್ಫೆಕ್ಟ್, ತುಂಬಾ ಗುಡ್. ಚೇಂಜಸ್ ಇದೆ. ಆಮೇಲೆ ಎಕ್ಸರ್ಸೈಸ್ ಮಾಡೋಷ್ಟು ಕೆಪಾಸಿಟಿ ಬಂದಿದೆ. ಅವಾಗ ಎಕ್ಸರ್ಸೈಸ್ ಮಾಡಕ್ ಆಗ್ತಿರ್ಲಿಲ್ಲ, ಸುಸ್ತಾಗ್ತಿದ್ದೆ. ಇವಾಗ ಆರಾಮಾಗಿ ಎಕ್ಸರ್ಸೈಸ್ ಮಾಡ್ತಿದ್ದೀನಿ, ಒಂದಿನ ಸ್ಕಿಪ್ ಮಾಡಲ್ಲ. ವೆರಿ ಗುಡ್. ಆಮೇಲೆ ಇನ್ನ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನನಗ್ ಬುದ್ಧಿ ಬಂದಾಗಿಂದ ವಾಟರ್ ಕುಡಿತಿದ್ ತುಂಬಾ ಕಡಿಮೆ. ಡೈಲಿ 1 or 2 ಕಪ್, ಹೆಚ್ಚಂದ್ರೆ ಅಷ್ಟೇ ಕುಡಿತಿದ್ದಿದ್ ನಾನು. ಇವಾಗ 2.5-3 ಹೋಗಿದ್ದೀನಿ. ಕುಡಿತಾನೆ ಇದೀನಿ. ತುಂಬಾ ಗುಡ್ ಥಿಂಗ್ಸ್ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡಿದೀನಿ ಇವಾಗ. ಗುಡ್, ತುಂಬಾ ಅದ್ ನಿಮ್ ಹೆಲ್ಪ್ ಫೇಸ್ ಅಲ್ಲೂ ಆಗಿದೆ. ಕಾಣುತ್ತೆ ನಿಮ್ದು ಚೆನ್ನಾಗಿ ಇಂಚ್ ಲಾಸ್ ಆಗಿ, ಲೈಕ್ ನಿಮ್ದು ಫೇಶಿಯಲ್ ಹಾ, ಫ್ಯಾಟ್ ತುಂಬಾ ರೆಡ್ಯೂಸ್ ಆಗಿದೆ ಆಸ್ ಫೇಸ್ ಕಂಪೇರ್ಡ್ ಟು ಕಮ್ಮಿ ಫಸ್ಟ್. ಆಗಿದೆ, ಇಂಚಸ್ ಫ್ರೆಂಡ್. ಆಮೇಲೆ ಇದು ಅಷ್ಟೇ ಮ್ಯಾಮ್, ತುಂಬಾ ಇತ್ತು. ಈ ಲಾಸ್ ಆಗಿದ್ದಕ್ಕೆ ತುಂಬಾ ಪೇನ್ ಇತ್ತು. ನಾನು ಯಾಕೆ ಪೇನು ಅನ್ಕೊಂಡಿದ್ದೆ. ಬಟ್ ಅದು ಇಂಚಸ್ ಲಾಸ್ ಆಗಿದೆ, ನನಗೆ ತುಂಬಾ ಪೇನ್ ಇತ್ತು. ಬಟ್ ಇಂಚಸ್ ಎಲ್ಲಾ ಕಡೆನೂ ಲಾಸ್ ಆಗಿದೆ ಮ್ಯಾಮ್. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಒನ್ ಮೋರ್ ಲಾಸ್ಟ್ ಕ್ವೆಶನ್. ಈಗ ನೀವು ಏನಂದ್ರೆ ಊಟ ಬಿಟ್ಟಿದ್ದೀರಾ ಈ 1.5 ಮಂತ್ ಅಲ್ಲಿ? ಬಿಟ್ಟಿದ್ದೀನಿ. ಅಂದ್ರೆ ಐ ಮೀನ್ ವೀಕ್ಲಿ ಹಂಗಲ್ಲ, ಒನ್. ನಾನ್ ಕೇಳದೇನಂದ್ರೆ ಲೈಕ್ ನಿಮ್ಗೆ ನಾನು ಊಟ ಮಾಡ್ಬೇಡ ಅಂತ ಹೇಳಿದಿನ, ಲೈಕ್ ಹಾ, ಸಮಥಿಂಗ್ ಇಲ್ಲ ರೈಸ್ ಇಲ್ಲ ಇಲ್ಲ. ಬಿಟ್ಟಿದ್ದೀರಾ ಆತರ? ಆಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ತಿಂದಿರೋ ತರ ಫೀಲ್ ನನ್ಗೆ. ನಾನ್ ತುಂಬಾ ಫುಡ್ಡಿನೂ ಅಲ್ಲ. ಊಟ ತಿಂತಿದ್ದೆ 3 ಟೈಮ್ ಅಷ್ಟೇ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಬರೀ ರೈಸೇ ತಿಂತಿದ್ದೆ. ಅಥವಾ ಸ್ವಲ್ಪ ಮುದ್ದೆ. ಅದನ್ ಬಿಟ್ಟು ಎಕ್ಸ್ಟ್ರಾ ಏನೋ ತಿಂತಿರ್ಲಿಲ್ಲ. ಮನೇಲಿ ಏನ್ ಮಾಡ್ತೀನಿ ಅದೇ. ಇವಾಗ ತರಕಾರಿ ತಿಂತೀನಿ ತರಕಾರಿ. ಜಾಸ್ತಿ ತಿಂತಿದ್ದೀನಿ ಅನ್ನೋ ಫೀಲ್. ಬಟ್ ಆದ್ರೂ ವೆಯ್ಟ್ ಲಾಸ್ ಆಗ್ತಿದ್ದೀನಿ ಅನ್ನೋ ಖುಷಿ. ಬಟ್ ಮುಂಚೆ ಏನ್ ತಿಂದೆ, ಬರೀ ರೈಸೇ ತಿಂತಿದ್ದೆ. ಬಟ್ ಈಗ ಹ್ಮ್. ರೈಸ್ ಗಿಂತ ಬೇರೆ ಜಾಸ್ತಿ ತಿಂತಿದ್ದೀನಿ ನಾನ್ ಮಿಕ್ಸ್ಡ್ ಅನ್ಕೊಳ್. ಫೀಲ್ ಆಗ್ತಿದೆ ಈಗ, ಕರೆಕ್ಟ್. ಹ್ಮ್. ಆದ್ರೆ ನನ್ಗೆ ಗೊತ್ತಿತ್ತು ಇಷ್ಟು ತಿನ್ಕೊಂಡು ಸಣ್ಣ ಆಗ್ಬೋದಾ. ಗುಡ್. ಏನಪ್ಪಾ ಇಷ್ಟು ಹೋಗಿ ಬಂದು ತಿಂತಾನೆ ಇದೀನಿ ಅನ್ನೋ ಹತ್ರ ಫೀಲ್. ಆಮೇಲೆ ಟೈಮಿಂಗ್ಸ್ ತುಂಬಾ ಹಾ, ಮ್ಯಾನೇಜ್. ಟೈಮಿಂಗ್ಸ್, ಈ ಟೈಮಿಂಗ್ಸ್ ಇದು ಇದು ಅದನ್ನ ನೆನಪು ವರ್ಕ್ ಮಾಡ್ತಾ ಇರತ್ತೆ ತಲೆ. ಬಟ್ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಾನು ಒಬ್ಳಿಗೆ ಎಲ್ಲ, ಇಡೀ ಫ್ಯಾಮಿಲಿಗೆ ಹೆಲ್ಪ್ ಆಗಿದೆ. ವೆರಿ ಗುಡ್. ನನ್ ದಟ್ಸ್ ಮಗಳು ಅದಂಗಾಗುತ್ತೆ ಬಿಕಾಸ್ ವೆನ್ ಯು ಅಲೋನ್ ಟೇಕ್ ಚಾರ್ಜ್ ಆಫ್ ಯುವರ್ ಹೆಲ್ತ್, ವೆನ್ ಲೇಡಿ ಆಫ್ ದ ಹೌಸ್ ಇಂಪ್ರೂವ್ಸ್, ಫುಲ್ ಎಸ್ ಫ್ಯಾಮಿಲಿ ಮ್ಯಾಮ್. ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದು ನಿಜ. ವಿಲ್ ಬಿ ಹೌದು ಅ ಮ್ಯಾಮ್. ವೆರಿ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೆನಿ ಮದರ್ಸ್. ನೀವು ತುಂಬಾ ಇನ್ಸ್ಪೈರ್ ಥ್ಯಾಂಕ್ ಯು. ಮಾಡ್ತಿದ್ರ ಜನರನ್ನ. ಸೊ ಒನ್ ಮೋರ್ ಥಿಂಗ್ ಇಸ್ ಲೈಕ್ ನಾವು ಸಿ, ಇವಾಗ ನಮ್ ಜರ್ನಿ ಜಸ್ಟ್ ಸ್ಟಾರ್ಟ್ ಆಗಿದೆ. ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಅಂಡ್ ಥ್ಯಾಂಕ್ ಯು ಮ್ಯಾಮ್. 6 ಕೆಜಿ ಅಲ್ಲ, ಒಂದ್ 10 ಕೆಜಿ ಮೇಲೆ ಚೆನ್ನಾಗಿರುತ್ತೆ ಅವಾಗ ನೋಡಿ. ಓಕೆ ಮ್ಯಾಮ್. ಬೇಗ ಆಗ್ಲಿ ಅಂತ. ಟೇಕ್ ಕೇರ್. ಓಕೆ ಮ್ಯಾಮ್, ಥ್ಯಾಂಕ್ ಯು.